ಆದರೆ ಚಲಪತಿಯ ಸ್ಥಿತಿ ಮಾತ್ರ 2 ದಿನಗಳಲ್ಲಿ ಅಸಹನೀಯವಾಯಿತು. ಮೊದಲ ನೋಟದಲ್ಲೇ ಗಾಯಗೊಂಡ ಹಕ್ಕಿಯಂತಾಗಿ ರಾತ್ರಿಗಳ ನಿದ್ರೆ ಕಳೆದುಕೊಂಡಿದ್ದ ಅವನು ಈಗ ಪತ್ರಕ್ಕೆ ದಾರಿ ಕಾಯುತ್ತಾ ಕಾಯುತ್ತಾ ಪೂರ್ತಿ ನವೆದೇ ಹೋಗುತ್ತಾನೇನೋ ಎನ್ನುವಂತಾಗಿದ್ದ. ಮೊದಲು ಅನ್ನ ಬಿಟ್ಟ, ನಿದ್ರೆಯಂತೂ ದೂರವಿತ್ತು. ಜೇಕಬ್ ಚಂದ್ರಪ್ಪ 100 ಸಲ ಕಳಿಸಿದ್ರು ಟೆಲಿಗ್ರಾಮ್ ಕಚೇರಿಯತ್ತ ಹೆಜ್ಜೆಯನ್ನು ಎತ್ತಿಡದ ಚಲಪತಿ ಅದೊಂದು ಮುಂಜಾನೆ ಅಂಗಳದಲ್ಲಿ ಕುಕ್ಕರಗಾಲಲ್ಲಿ ಕುಸಿದು ಕೂತು ಬಕಬಕನೆ ಕಾರಿಕೊಳ್ಳತೊಡಗಿದ. ಆಗಿಷ್ಟು ಈಗಿಷ್ಟು ಕುಡಿದ ನೀರು ಎದೆಯ ಒಳಗಿನ ಪ್ರೇಮದ ಸ್ರಾವದಂತಹ ಕಫದೊಂದಿಗೆ ಬೆಳ್ಳಗೆ ಅಂಗಳದ ತುಂಬ ಹರಡಿಕೊಂಡಾಗ ಸೋಮಯಾಜುಲ ಸೀತಮ್ಮ ಕಂಗಾಲಾದಳು. ಮಗ ಬೆಳ್ಳಗೆ ವಾಂತಿ ಮಾಡ್ತಾ ಇದ್ದಾನೆ, ಜೊತೆಗೆ ವಿರೇಚನಗಳು. ಕೂತಲ್ಲೇ ಎಚ್ಚರ ತಪ್ಪಿ ಗೋಡೆಗೆ ವಾಲಿ ಬೀಳತೊಡಗಿದ ಚಲಪತಿಯನ್ನ ಕಂಡವಳಿಗೆ ದೂರದ ಹೊಸಪೇಟೆ ಸೀಮೆಯಲ್ಲಿ ಹರಡುತ್ತಿರುವ ಕರಿಮಾರಿ ಕಾಲರ ಏನಾದರೂ ಬಡಕೊಂಡೀತೋ ಎನಿಸಿ ಗಾಬರಿಯಾಗಿ ಅಂದೇ ಸಂಜೆ ಹೋಮಿಯೋಪತಿಯ ಬಿಳಿ ಗುಳಿಗೆ ಕೊಡುತ್ತಿದ್ದ ಆಚಾರಿ ಡಾಕ್ಟರ್ ಬಳಿಗೆ ಅವನನ್ನ ಕರೆದೊಯ್ದಳು. ಪೂರ್ತಿ ಬಿಳಿಚಿ ಹೋಗಿದ್ದ ಚಲಪತಿಯ ಕೆನ್ನೆಗಳ ಚರ್ಮವನ್ನ ಕಣ್ಣ ಕೆಳಗೆ ಜಗ್ಗಿ ನೋಡಿ ಕ್ಷೀಣವಾದ ನಾಡಿ ಬಡಿತ ಗಮನಿಸಿದ ಆಚಾರಿ ಡಾಕ್ಟರರಿಗೆ ಇದು ಕಾಲರಾ ರೋಗವೇ ಇರಬಹುದು ಎನಿಸಿತಾದರೂ ಕಾಯಿಲೆಗೆ ಮುಂಚಿನ ರೋಗಿಯ ಚಟುವಟಿಕೆಗಳ ಬಗ್ಗೆ ತಾಯಿ ಮಗ ಇಬ್ಬರನ್ನು ಬೇರೆ ಬೇರೆಯಾಗಿ ಪ್ರಶ್ನಿಸಿದಾಗ ಸತ್ಯವೇನೆಂಬುದು ಗೋಚರಿಸಿತು. ಸೀತಮ್ಮ, ನಿನ್ನ ಮಗನಿಗಾಗಿರೋದು ಕಾಲರಾ ಅಲ್ಲ, ವಯಸ್ಸು. ಈ ವಯಸ್ಸಿನಾಗೆ ಇವರಪ್ಪ ಸತ್ಯನಾರಾಯಣ ಹಿಂಗೆ ಕಣ್ಬಿಟ್ಕೊಂಡು ಮಲಗ್ತಿದ್ದಿಲ್ಲೇನು? ಏನಾಗದಿಲ್ಲ, 4 ದಿನ ಯಾವ್ದನ್ನ ಊರಿಗೆ ಕಳಿಸು, ಹವಾ ಬದಲಾದ್ರ ತಾನ ಸರಿ ಹೋಗ್ತದ ಅಂದರು ಆತ. ಸೀತಮ್ಮನಿಗೆ ತನ್ನ ಗತಕಾಲದ ಮಾತು ಕೇಳಿ ಸಂಕೋಚದಿಂದ ರೆಪ್ಪೆ ಭಾರವಾದರೂ ಮಗನಿಗೆ ಆಗಿರುವುದು ಕರಿಮಾರಿ ರೋಗವಲ್ಲ ಎಂಬುದು ತಿಳಿದದ್ದು ನೆಮ್ಮದಿ ನೀಡಿತ್ತು. ನಿಜ, ಸ್ಥಳ ಬದಲಾವಣೆ ಆದರೆ ರೋಗ ಹಗುರಾದೀತು ಎಂದು ಅವಳಿಗೂ ಅನ್ನಿಸಿತು. ಆದರೆ ಚಲಪತಿಗೆ, ಅವನಿಗೆ ಗೊತ್ತಿದ್ದ ಒಂದೇ ಸ್ಥಳವೆಂದರೆ ಆ ಪುಟ್ಟ ತೋಟದ ಒಳಗಿನ ಕಲ್ಲು ಬೆಂಚೊಂದೇ. ಆರೋಗ್ಯ ಯಾರಿಗೆ ಬೇಕು? ಪ್ರೇಮದಲ್ಲಿ ಅನಾಮತ್ತಾಗಿ ಹುತಾತ್ಮನಾಗುವುದು ಅವನ ಜೀವನದ ಧ್ಯೇಯವಾಗಿತ್ತು. ಅವನ ಸ್ಥಿತಿ ಕಂಡು ತಾಯಿ ಮರುಗಿದಳು. ರಾತ್ರಿ ಆ ರಣಬೇಸಿಗೆಯಲ್ಲೂ ಚಳಿ ಎಂದು ನಡುಗುತ್ತಿದ್ದ ಚಲಪತಿಗೆ 2 ಹೊದಿಕೆ ಹೊದಿಸಿ ಬೆನ್ನು ಸವರಿ ಅದಕ್ಕೂ ನಿಯಂತ್ರಣಕ್ಕೆ ಬಾರದಾಗ ತಾನೇ ತಾಯಿ ಗುಬ್ಬಿಯಂತೆ ಮಗನನ್ನ ಕೌಚಿ ಮಲಗುತ್ತಿದ್ದಳು. ಪ್ರೇಮದಿಂದ ವಂಚಿತಳಾಗಿದ್ದ ಆಕೆಗೆ ಮಗನ ನೋವೆಲ್ಲ ತನ್ನದೇ ಎನಿಸುತ್ತಿತ್ತು. ಅವನ ಭ್ರಮೆಯ ಕನವರಿಕೆಗಳಿಗೆಲ್ಲ ಹೂಗುಟ್ಟಿ ಹೌದೆನ್ನುತ್ತಿದ್ದಳು. ನರಳು ಮಗನೇ, ನರಳು. ಇದೆಲ್ಲ ಸಹಿಸಿಕೊಳ್ಳೋಕೆ ಸಾಧ್ಯವಾಗೋದು ಈ ವಯಸ್ಸಿನಲ್ಲೇ. ವಯಸ್ಸು ಕಳೆದು ಹೋದ ಹಾಗೆಲ್ಲ ಈ ಹುಚ್ಚು ಕಳೆದು ಹೋಗುತ್ತೆ, ನರಳು ಎಂದು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಿದ್ದಳು. ಆದರೆ ಟೆಲಿಗ್ರಾಫ್ ಇಲಾಖೆಗೆ ಚಲಪತಿಯ ಪ್ರೇಮದ ಕಿಮ್ಮತ್ತು ಗೊತ್ತಾಗಬೇಕಲ್ಲ. ದಿನಗಟ್ಟಲೆ ನೌಕರಿಗೆ ಬರೆದಿದ್ದರೆ ಮನೆಗೆ ಕಳಿಸುತ್ತೇವೆ ಎಂದು ಎಚ್ಚರಿಸಿದರು. ಕಚೇರಿಗೆ ಅಕಸ್ಮಾತ್ ಬಂದರೂ ಎಲ್ಲಿಗೋ ಕೊಡಬೇಕಿದ್ದ ತಂತಿಯನ್ನ ಮತ್ತೆಲ್ಲಿಗೋ ಕೊಟ್ಟು ಮದುವೆ ಸುದ್ದಿಯ ಟೆಲಿಗ್ರಾಮು ಸಾವಿನ ಮನೆಯವರಿಗೆ ತಲುಪಿಸಿ ಬಾರಾಭಾನಗಡಿ ಮಾಡಿಬಿಡುತ್ತಿದ್ದ ಚಲಪತಿ. ಇಷ್ಟಾದರೂ 7 ತೂತಿನ ಕೊಳಲು ಅವನ ನೌಕರಿ ಉಳಿಸಿತ್ತು. ಜೇಕಬ್ ಚಂದ್ರಪ್ಪನ ಪರಮ ಪ್ರೀತಿಯ ಯೇಸು ಭಜನ ಮಂಡಳಿಯ ಭಾನುವಾರದ ಪ್ರಾರ್ಥನೆಗಳಲ್ಲಿ ತಪ್ಪದೆ ಹೋಗಿ ಹುಡುಗರು ಹಾಡುವ ಅಪಸ್ವರಕ್ಕೆ ಲಯಬದ್ಧವಾಗಿ ಕೊಳಲೂದಿ ಬರುತ್ತಿದ್ದ ಚಲಪತಿ. ಅದೂ ಸೇರಿದಂತೆ ಇನ್ನೂ ಹಲವಾರು ಕಾರಣಗಳಿಂದಾಗಿ ಜೇಕಬ್ ಚಂದ್ರಪ್ಪನಿಗೆ ಪ್ರಿಯನಾಗಿದ್ದ. ಟೆಲಿಗ್ರಾಫ್ ಕಚೇರಿಯ ಮುಖ್ಯಸ್ಥ ಜೇಕಬ್ ಚಂದ್ರಪ್ಪ ಕೊಂಚ ಮಾತ್ರ ಕುಡಿದಾಗ ಅಪ್ಪಟ ಇಂಗ್ಲಿಷಿರವನಂತೆಯೂ ಜಾಸ್ತಿ ಕುಡಿದರೆ ಊರ ಮಾದಿಗರವನಂತೆಯೂ ಆಡುತ್ತಿದ್ದನೆಂಬುದನ್ನು ಕೂಡ ನಿರ್ಲಿಪ್ತ ರೀತಿಯಲ್ಲಿ ಸಹಿಸಿಕೊಂಡವನು ಚಲಪತಿ. ಕಪ್ಪನೆಯ ದೊಗಳೆ ಪ್ಯಾಂಟು, ಕಪ್ಪನೆಯ ಅಂಗಿ, ತಲೆಗೊಂದು ಫೆಲ್ಟ್ ಹ್ಯಾಟು ಮತ್ತು ಅಪರೂಪಕ್ಕೆ ತೊಳೆಯುತ್ತಿದ್ದ ಹ್ಯಾಪ ಮುಖದ ಜೇಕಬ್ ಚಂದ್ರಪ್ಪನಿಗೆ ಸುಮ್ಮನಾದರೂ ತೂರಾಡುತ್ತಾ ನಡೆಯುವ ಅಭ್ಯಾಸವಿತ್ತು. ಇಂತಹ ಅಪಸ್ಮಾರಿಯನ್ನ ಆ ಊರಲ್ಲಿ ಸಹಿಸಿಕೊಂಡ ಕೆಲವೇ ಜೀವಿಗಳಲ್ಲಿ ಚಲಪತಿಯೂ ಒಬ್ಬನೆಂಬುದೇ
ಅವನ ನೌಕರಿಯ ಉಳಿವಿಗೆ ಕಾರಣವಾಗಿತ್ತು. ಹಗಲು ರಾತ್ರಿ ಧಾರಾಕಾರವಾಗಿ ಕುಡಿಯುತ್ತಿದ್ದ ಜೇಕಬ್ ಚಂದ್ರಪ್ಪನೊಡನೆ ಯೇಸು ಭಜನೆ ಮಂಡಳಿಯ ಬಗ್ಗೆ ಚರ್ಚಿಸುತ್ತಾ ಸಂಜೆಗಳಲ್ಲಿ ಸುತ್ತಾಡಲು ಹೋಗುತ್ತಿದ್ದ ಚಲಪತಿಗೆ ಅವನ ಎಲ್ಲ ಅಭ್ಯಾಸಗಳು, ಅವುಗಳನ್ನು ನಿರ್ವಹಿಸುವ ಸ್ಥಳಗಳು ಸುಪರಿಚಿತವಾಗಿದ್ದವು. ಅಂತಹ ಸ್ಥಳಗಳ ಪೈಕಿ ಒಂದಾದ ಅಗಡಿ ಮರೆಪ್ಪನ ಕಾಂಪೌಂಡ್ ಪಕ್ಕದ ರಾಯದುರ್ಗದ ರಾಣಿ ರಂಗಮ್ಮನ ಬಂಗಲೆ ಮಾತ್ರ ಚಲಪತಿಗೆ ಅದೇಕೋ ತುಂಬ ಇಷ್ಟವಾಗಿ ಹೋಗಿತ್ತು. ಅದೊಂದು ನಿಷಿದ್ಧ ಮಂದಿರ. ಹಗಲಿಡೀ ಬೆತ್ತಲೆ ಮಲಗಿ ಸಂಜೆ ಮಾತ್ರ ಮದುವೆ ಹೆಣ್ಣಿನಂತೆ ಸಿಂಗಾರಗೊಂಡು ರಾತ್ರಿ ಮತ್ತೆ ಆತ್ಮದ ಸಮೇತ ಎಲ್ಲವನ್ನೂ ಕಳಚಿಡುವ ನಿತ್ಯ ಮುತ್ತೈದೆಯರು ಆ ಊರಿನ ಪಾಪವನ್ನೆಲ್ಲ ಭರಿಸಿಕೊಳ್ಳುತ್ತಿದ್ದ ಮಾಂಸ ಮಂದಿರ. ಅಂತಹ ವಿಶಾಲ ಬಂಗಲೆ ರಾಯದುರ್ಗದ ರಾಣಿ ರಂಗಮ್ಮನೆಂಬ ಸುಂದರಿ ಸಾನಿಯ ಕೈಗೆ ಹೇಗೆ ಬಿತ್ತೋ? ಊರಂಚಿಗಿದ್ದ ಅಗಡಿ ಮರೆಪ್ಪನ ಕಾಂಪೌಂಡ್ ಪಕ್ಕದಲ್ಲಿ ಯಾವತ್ತಿಗೂ ಪುಟ್ಟ ಅರಮನೆಯಂತೆ ಕಂಗೊಳಿಸುತ್ತಿದ್ದ ಅದಕ್ಕೆ ವಿಶಾಲವಾದ ಆವರಣ, ಹಜಾರ, ಜಗುಲಿಗಳು ಇದ್ದವೇನೋ ನಿಜ. ಒಳಗೆ ಕ್ರಿಸ್ತಾನರ ಗೋರಿಗಳಂತಹ 6 ಅಡಿ 3 ಅಡಿಯ ತಳ್ಳು ಬಾಗಿಲಿನ ಇರುಕಾದ ಕೋಣೆಗಳು ತುಂಬಿ ಹೋಗಿದ್ದವು. ಆ ಕೋಣೆಗಳ ಕಟ್ಟಿಗೆ ಗೋಡೆಗಳಿಗೆ ಮೈತುಂಬ ಕಿಂಡಿಗಳು. ಒಳಗೆ ಕಾಲಿಟ್ಟರೆ ಸಾಕು, ಮನುಷ್ಯರ ನಿಟ್ಟುಸಿರೆಲ್ಲ ಧಗ್ಗನೆ ಮುಖಕ್ಕೆ ರಾಚಿ ಯಾವುದೋ ಜನ್ಮದಲ್ಲಿ ಪೂರ್ತಿಯಾಗದೆ ಉಳಿದ ವಿಕೃತ ಆಸೆಗಳೆಲ್ಲ ಜಾಗೃತಗೊಳ್ಳುತ್ತಿರುವ ಅನುಭವ ಆ ಕೋಣೆಗಳಲ್ಲಿ ಆಗ್ತಾ ಇತ್ತು. ಆ ಬಂಗಲೆಯ ಮೂಲೆ ಮೂಲೆಯೂ ಗೊತ್ತಿದ್ದ ಜೇಕಬ್ ಚಂದ್ರಪ್ಪ ಕುಡಿದ ಅಮಲಿನಲ್ಲಿ ಅವೇ ಯಥಾಪ್ರಕಾರದ ಗುಂತಕಲ್ಲು ಸೂಳೆಯರನ್ನೇ ಹೊಸ ಪಿಟೀಲ್ ಬಂದೈತಲ್ಲೇ ರಂಗಮ್ಮ ಎನ್ನುತ್ತಾ ಗಹಗಹಿಸಿ ನಕ್ಕು ಎಳೆದುಕೊಂಡು ಹೋಗಿ ರೊಪ್ಪುತ್ತಾ ಏದುತ್ತಾ ಮರಳಿ ಬರುತ್ತಿದ್ದ. ಜೇಕಬ್ ಚಂದ್ರಪ್ಪ ಬಂದನೆಂದರೆ ಆ ಬಂಗಲೆಯ ಹುಡುಗಿಯರ ತೊಳ್ಳೆ ನಡುಗಿ ಹೋಗುತ್ತಿತ್ತು. ಅವನು ಕೊಟ್ಟೂರಿನಿಂದ ತರಿಸುತ್ತಿದ್ದ ನಾಗರ ಹಾವಿನ ವಿಷವನ್ನ ಸವರಿಕೊಂಡು ಮೇಲೇರಿ ಬರುತ್ತಾನಾದ್ದರಿಂದ ಗಂಟೆಯಾದರೂ ಸುಸ್ತಾಗದೆ ಒಂದೇ ಸವನೆ ಉಗಿಬಂಡಿಯಂತೆ ಚಲಿಸುತ್ತಾನೆ ಎಂಬ ಪ್ರತೀತಿ ಅವರಲ್ಲಿತ್ತು. ಅದೆಲ್ಲ ಅಪ್ಪಟ ಸುಳ್ಳೆಂದು, ಅದೇನಿದ್ದರೂ ಯೇಸುವಿನ ಕೃಪೆ ಎಂದು ತನ್ನ ವಾಡಿಕೆಯಂತೆ ಮಾತಾಡಿಬಿಡುತ್ತಿದ್ದ ಜೇಕಬ್ ಚಂದ್ರಪ್ಪ. ಆ ಮನೆಗೆ ಚಲಪತಿಯನ್ನ ಪರಿಚಯಿಸಿದ ಮೊದಲ ದಿನವೇ ಶ್ರದ್ಧಾವಂತ ತಂದೆ ಮಗನಿಗಾಗಿ ಕನ್ಯೆಯನ್ನ ಹುಡುಕುವಂತೆ ಚಲಪತಿಗಾಗಿ ಕೂಡ್ಲಿಗಿಯಿಂದ ತರಿಸಿದ ಪಿಟೀಲೊಂದನ್ನ ಆಯ್ಕೆ ಮಾಡಿದ್ದ. ಆದರೆ ಪ್ರೇಮಕ್ಕಲ್ಲದೆ ಕೇವಲ ತೊಗಲ ಗುಡ್ಡೆಗಳಿಗೆ ತನ್ನ ಕೌಮಾರ್ಯವನ್ನ ಬಲಿಗೊಡಲು ಸಾಧ್ಯವಿಲ್ಲವೆಂದು ಘೋಷಿಸಿದ್ದ ಚಲಪತಿ ರಾಣಿ ರಂಗಮ್ಮನ ಬಂಗಲೆಯಲ್ಲಿ ವರ್ಷಗಟ್ಟಲೆ ಅಪರಿಚಿತ ವಿಟನಾಗಿಯೇ ಉಳಿದ. ಮುಂದೆ ಅವನ ದುಃಖಮಯ ದಿನಗಳಲ್ಲಿ ನೆಮ್ಮದಿ ನೀಡುವ ತಂಗುದಾಣವಾಗಲಿತ್ತು ಆ ಬಂಗಲೆ. ಅಲ್ಲಿ ಚಲಪತಿ ಕೇಳದ ರಹಸ್ಯಗಳಿಲ್ಲ, ಕಾಣದ ದೃಶ್ಯಗಳಿಲ್ಲ. ಕಾಗದದ ಹೂವಿನಂತಹ ನಿರ್ಲಜ್ಜ ಹಾಗೂ ಸುಳ್ಳು ಪ್ರೇಮಗಳಂತೆಯೇ ಮೃಗೋನ್ಮಾದದ ಪರಾಕಾಷ್ಠೆಯನ್ನೂ ನೋಡಿದ. ಹಾಗೆ ಸಾಮೂಹಿಕವಾಗಿ ಹಾದರ ನಡೆಯುವ ಕೊಂಪೆಯಲ್ಲಿ ಕುಳಿತ ಯೋಗಿಗೆ ಮಾತ್ರ ಪ್ರೇಮದ ಆವಿರ್ಭಾವವಾದೀತು ಎಂಬ ಅನಿಸಿಕೆ ತೀವ್ರವಾದಂತೆಲ್ಲ ಅವನು ಮಾಂಡೋವಿಯನ್ನ ಮತ್ತಷ್ಟು ಗಾಢವಾಗಿ ಪ್ರೀತಿಸತೊಡಗಿದ. ಮಾಂಡೋವಿಯ ಪತ್ರಕ್ಕಾಗಿ ಕಾಯುತ್ತಾ ಕಾಯುತ್ತಾ ಚಲಪತಿ ಎಂತಹ ಉನ್ಮಾದದ ಚರಮ ಸೀಮೆ ತಲುಪಿದ್ದನೆಂದರೆ, ಅಂಗಳದಲ್ಲಿ ನಿಂತು ಪಕ್ಕದ ತಡಿಕೆಯೊಂದಕ್ಕೆ ಹಬ್ಬಿಕೊಂಡಿದ್ದ ಮಲ್ಲಿಗೆಯ ಬಳ್ಳಿಯಿಂದ ಒಂದೊಂದಾಗಿ ದುಂಡು ಮಲ್ಲಿಗೆ ಮೊಗ್ಗು ಕಿತ್ತುಕೊಂಡು ತಿನ್ನತೊಡಗಿದ್ದನ್ನ ಕಂಡು ಸೋಮಯಾಜುಲ ಸೀತಮ್ಮ ಹೈರಾಣಾದಳು. ಇದೇನು ಹುಚ್ಚಾಟ ಮಗುವೆ ಅಂದವಳಿಗೆ, ನನಗೆ ಗೊತ್ತಿರೋ ಮಾಂಡೋವಿ ಅಂದರೆ ಈ ದುಂಡು ಮಲ್ಲಿಗೆಯ ಘಮವೇ. ಅವಳ ರುಚಿ ಹೇಗಿರಬಹುದು ಎಂದು ಊಹೆ ಮಾಡ್ತಿದ್ದೇನಮ್ಮ ಎಂದು ಉತ್ತರಿಸಿದ. ಇದ್ದಕ್ಕಿದ್ದಂತೆ ಸತ್ತೆಪ್ಪನ ಯೌವನ ಉನ್ಮಾದಗಳು ನೆನಪಾಗಿ ಸೀತಮ್ಮನ ಕೆನ್ನೆಗಳು ನಾಚಿಕೆಯಿಂದ ಅದುರಿದ ಕ್ಷಣದಲ್ಲೇ ಮಗನ ಹುಚ್ಚು ತುಡಿತ ಕಂಡು ಕಣ್ಣುಗಳು ಹನಿಗೂಡಿದವು. ಆದರೆ ನಿಜಕ್ಕೂ ಸೀತಮ್ಮ ಕಂಗಾಲಾಗಿ ಮಾಂಡೋವಿಯನ್ನ ಶಪಿಸುವಂತಾಗಿದ್ದು ಚಲಪತಿ ಪತ್ರ ಕೊಟ್ಟು ಬಂದ 14ನೆಯ ದಿವಸ ಸಂಜೆ 4ಕ್ಕೆ ಮನೆಯಿಂದ ಹೊರಬಿದ್ದ ಚಲಪತಿ
ರಾತ್ರಿ ಇಡೀ ಮನೆಗೆ ಬಾರದಿದ್ದಾಗ ಬೆಳಕು ಹರಿಯುವುದನ್ನೇ ಕಾಯುತ್ತಾ ಕುಳಿತಿದ್ದ ಸೀತಮ್ಮ ಮರುದಿನ ಅವನಿಗಾಗಿ ಊರಿನ ಹುಡುಕಬಾರದ ಜಾಗಗಳಲ್ಲೆಲ್ಲ ಹುಡುಕಿ ಹೈರಾಣಾದಳು. ಕಡೆಗೆ ಟೆಲಿಗ್ರಾಫ್ ಕಚೇರಿಯಲ್ಲಿ ಅದ್ಯಾತಕ್ಕೋ ವಿಪರೀತ ಚಡಪಡಿಸುತ್ತಾ ಕುಳಿತಿದ್ದ ಜೇಕಬ್ ಚಂದ್ರಪ್ಪ ಒಂದು ಸಣ್ಣ ಸುಳಿವನ್ನ ನೀಡಿದ್ದ. ಅವನು ನನ್ನ ಆ ವಿಷಯ ಕೇಳಿದಾಗ ಇಂಥದ್ದೇನನ್ನ ಮಾಡ್ಕೊಂಡಾನೋ ಅಂತ ಅನಿಸಲಿಲ್ಲ ಸೀತಮ್ಮ ಎಂದು ಗೊಣಗಿದ ಜೇಕಬ್ ಚಂದ್ರಪ್ಪ. ಏನ್ ಕೇಳ್ದ? ಅವಳ ದನಿಯಲ್ಲಿ ಆತುರವಿತ್ತು. ದಿನ ಕುಡಿತಿಯಲ್ಲ, ಯಾಕೆ ಅಂದ. ನಾನು ದುಃಖ ಮರ್ಯಾಕೆ ಅಂದೆ. ಅಷ್ಟೇ ನೋಡ್ ಸೀತಮ್ಮ, ರಾತ್ರಿ ನಾನು ಚೀಲ್ದಾಗಿದ್ದ ಬಾಟ್ಲಿನೂ ಕಾಣಿಸಿಲ್ಲ, ನಿನ್ನ ಮಗನೂ ಕಂಡಿಲ್ಲ ಅಂದ ಕೂಡಲೇ ಅಯ್ಯೋ ಪಾಪಿ ಎಂದು ಎದೆ ಎದೆ ಬಡಿದುಕೊಂಡವಳೆ ಊರಂಚಿಗಿದ್ದ ಕಾಟೇಗುಡ್ಡದ ಕಡೆಗೆ ಓಡಿದಳು ಸೀತಮ್ಮ. ಹಿಂದೆಂದೋ ವಿಪರೀತ ಕುಡಿದವರು ನಿರ್ಜನವಾಗಿರುತ್ತಿದ್ದ ಕಾಟೇಗುಡ್ಡದ ಬಂಡೆಗಳ ನೆರಳಲ್ಲಿ ಹೋಗಿ ಮಲಗಿಬಿಡುತ್ತಾರೆ ಎಂಬ ವಿಷಯವನ್ನ ಚಲಪತಿಯೇ ಮಾತಿನ ನಡುವೆ ಹೇಳಿದ್ದನಾದ್ದರಿಂದ ಅಲ್ಲಿಗೆ ಬಂದಳು ಸೀತಮ್ಮ. ಬಂಡೆ ಬಂಡೆ, ಪದೇ ಪದೇ ಎಲ್ಲ ಕಡೆ ಹುಡುಕಿ ಕಡೆಗೆ ಗುಡ್ಡದ ಬಲಕ್ಕಿದ್ದ ಒಡ್ಡರ ಕುಂಟೆಯ ಇಳಿಜಾರಿನಲ್ಲಿ ಮಾನವಾಕೃತಿಯೊಂದು ಬಿದ್ದುಕೊಂಡಿರುವುದು ಕಂಡು ಅತ್ತ ಓಡಿದಳು. ಒಂದು ದೊಡ್ಡ ನಾಯಿಗಳ ಸಂಸಾರಕ್ಕಾಗುವಷ್ಟು ವಾಂತಿಯ ನಡುವೆ ಪ್ರಜ್ಞೆ ತಪ್ಪಿ ಮಲಗಿದ್ದ ಚಲಪತಿಯ ಅಂಗಿ ವಾಂತಿಯಲ್ಲಿ ತೊಯ್ದು ಗಾಳಿಗೆ ಒಣಗಿ ಅಟ್ಟೆಗಟ್ಟಿ ಹೋಗಿತ್ತು. ಕುಡಿದದ್ದೆಲ್ಲ ಇಳಿದು ಕಳೆದುಕೊಂಡಿದ್ದ ಕನ್ನಡಕವು ಸಿಕ್ಕು ಕೊಂಚ ಮನುಷ್ಯಾಕಾರಕ್ಕೆ ಬಂದು ಗೋಡೆಗೆ ಒರಗಿ ಕುಳಿತಿದ್ದ ಚಲಪತಿಯನ್ನ ಸಣ್ಣಗೆ ತರಾಟೆಗೆ ತೆಗೆದುಕೊಂಡ ಸೀತಮ್ಮ ಬೈದದ್ದಕ್ಕಿಂತ ಹೆಚ್ಚಾಗಿ ಅವನ ಒಟ್ಟು ವ್ಯಕ್ತಿತ್ವದ ತಾಕತ್ತನ್ನೇ ಕೆಣಕುವ ಮಾತುಗಳನ್ನ ಆಡಿದಾಗ ಚಲಪತಿ ಇವಳೇನಾ ನಮ್ಮಮ್ಮ ಎನ್ನುವಂತೆ ಕಣ್ಣು ಬಿಟ್ಟ. ಚೋಟದ್ದು ಪತ್ರ ಕೊಟ್ಟು ಬಂದು ಬಾಣಂತಿ ಹಂಗೆ ಮನೇಲಿ ಕೂತ್ಕೊಂಡಿಯಲ್ಲೋ ದೊಡ್ಡ ಗಂಡಸೆ, ಅವಳೇನ್ ಹುಲಿನ ಸಿಂಹನ? ಹೋಗಿ ನಿಲ್ಸಿ ಕೇಳಾಕೇನ್ ರೋಗ ನಿಂಗೆ ಎಂದು ಮೂದಲಿಸಿದವಳು ತುಸು ಹೊತ್ತಿನ ನಂತರ, ಕೈಲಾಗದವರು ಪ್ರೀತಿಸಬಾರ್ದು ಚಲಂ, ಆ ಲೋಕದಾಗೆ ಪುಕ್ಕರಿಗೆ ಜಾಗ ಸಿಗೋದಿಲ್ಲ, ಅದು ಕೆಟ್ಟ ನಿರ್ದಯಿ ಲೋಕ ಎಂದು ಬಿಗಿಯಾದ ದನಿಯಲ್ಲಿ ಹೇಳಿದಳು. ಕಡೆಗೆ, ನೋಡ್ ಚಲಂ, ಯಾವ ಹುಡುಗಿಯೂ ಪುಕ್ಕರನ್ನ ಪ್ರೀತಿಸೋದಿಲ್ಲ. ಮುಂದೆ ನೀನ್ ಹೆಂಗ್ ಬಾಳಿಸ್ತೀವ ಅಂತ ನೋಡ್ತಾರೆ, ನೀನ್ ತಾಕತ್ತೆಷ್ಟು ಅಂತ ಅಳಿತಾರೆ ಎಂದು ಅತ್ಯಂತ ಮೃದು ದನಿಯಲ್ಲಿ ಹೇಳಿದಾಗ ಚಲಪತಿಗೆ ಅದು ಸಂಪೂರ್ಣವಾಗಿ ನಾಟಿತ್ತು. ಮರುದಿನ ಮುಂಜಾನೆ ಎದ್ದವನೇ ಅವನಿಗಿದ್ದ ಒಂದೇ ಒಳ್ಳೆಯ ಅಂಗಿ ಮತ್ತು ಪ್ಯಾಂಟಿಗೆ ಕೈಯಲ್ಲೇ ಇಸ್ತ್ರಿ ತಿಕ್ಕಿದ. ಸ್ನಾನ ಮಾಡಿ ಕ್ರಾಪ್ ಹಿಕ್ಕಿಕೊಂಡು ಅಂಗುಷ್ಟ ಕಿತ್ತಿ ಹೋದ ಚಪ್ಪಲಿಯನ್ನ ತಾನೇ ಕೂತು ಸರಿ ಮಾಡಿಕೊಂಡು, ಅಮಿಜಾನ್ ಅಂದ. ತುರುಕರ ಸಹವಾಸದಲ್ಲಿ ಬೆಳೆದ ಮಗ ಯಾವುದಕ್ಕಾದರೂ ಆವೇಶಗೊಂಡಾಗ ತನ್ನನ್ನು ಅಮ್ಮ ಎನ್ನುವ ಬದಲು ಅಮ್ಮಿಜಾನ್ ಅನ್ನುತ್ತಾನೆ ಎಂಬುದು ಸೀತಮ್ಮನಿಗೆ ಗೊತ್ತು. ಏನ್ ಚಲಂ ಕೂತಲ್ಲೇ ಕೇಳಿದಳು. ನಾನು ಹೋಗ್ತಿದ್ದೀನಿ ಅಂದ. ಫೈಸಲ್ ಮಾಡ್ಕೊಂಡೆ ಬಾ, ಬೇಕಾದ್ರೆ ಆ ಕರೆ ಮುಖದ ಜೇಕಬ್ ಹೇಳಿ ಇನ್ನೊಂದು ಬಾಟ್ಲಿ ತರಿಸಿಡ್ತೀನಿ, ಮನಿಗೆ ಬಾ ಅಂದು ನಗೆ ಆಡಿದಳು. ಇವತ್ತಷ್ಟೇ ಆಗ್ತದೆ ಎಂದವನೇ ಬಿಟ್ಟ ಬಾಣದಂತೆ ಕಂಟೋನ್ಮೆಂಟಿನ ಕಡೆಗೆ ನಡೆದ. ತೋಟದಲ್ಲಿ ಕೂತು ಕಾದವನಿಗೆ ಎಷ್ಟೊತ್ತಾದರೂ ಎದ್ದು ಹೋಗದ ಮುಕ್ತಾಯಿಯನ್ನ ಕಂಡು ಇದ್ಯಾರೋ ಹೋದ ಜನ್ಮದ ಶತ್ರು ಇರಬೇಕು ಅನ್ನಿಸಿತು. ಉರಿ ಮಧ್ಯಾಹ್ನದಲ್ಲಿ ಆ ಕಲ್ಲು ಬೆಂಚಿನ ಮೇಲೆ ಕೂತು ಕೂತು ಸಾಕಾಗಿ ಕಡೆಗೆ ದಿಡಗ್ಗನೆ ಎದ್ದು ನಿಂತ. ನೇರವಾಗಿ ಅವಳ ಮನೆಯ ಅಂಗಳಕ್ಕೆ ನುಗ್ಗಿದವನೇ, ನೀನ್ ಸ್ವಲ್ಪ ಎದ್ದು ಒಳಗೆ ಹೋಗು. ಮುಕ್ತಾಯಿಯ ಮುಖವನ್ನೂ ನೋಡದೆ ಅವಳಿಗೆ ಆಜ್ಞೆ ಮಾಡಿದ. ದನಿಯಲ್ಲಿ ಸಿಡಿಲ ಕೂಸೊಂದು ಕನಲಿದ ಘಾಟಿತ್ತು. ಅಬ್ಬಾ, ಇವನ ದರ್ಪವೇ ಅಂದುಕೊಂಡ ಮುಕ್ತಾಯಿ, ಅದೇನ್ ಹೇಳೋದಿದ್ಯೋ ಹೇಳು, ನಾನಿದ್ರೇನಂತೆ, ನಾನು ಹೋಗೋದಿಲ್ಲ
ಅಂದಳು. ಹಾಗಾದರೆ ನಾನೇನು ಹೇಳೋದಿಲ್ಲ. ಆದರೆ ಮುಂದೆ ಏನನ ಆದರೆ ಅದು ನಿಂದೇ ಜವಾಬ್ದಾರಿ ಎಂದವನೇ ಮುಕ್ತಾಯಿಯ ಕಣ್ಣುಗಳನ್ನೇ ದಿಟ್ಟಿಸಿದ. ಆ ನೋಟದಲ್ಲಿ ಪ್ರಾಮಾಣಿಕ ಪ್ರೇಮಿಯೊಬ್ಬನ ಬುದ್ಧಿಯ ಮೇಲೆ ಪ್ರೇಮೋನ್ಮಾದದ ಭೂತ ಸವಾರಿಯಾಗಿರುವ ಸ್ಪಷ್ಟ ಲಕ್ಷಣಗಳಿದ್ದವು. ಮುಕ್ತಾಯಿ ಮರು ಮಾತಾಡದೆ ಎದ್ದು ಒಳಕ್ಕೆ ಹೋದಳು. ಕುಳಿತಲ್ಲೇ ಕಂಪಿಸಿದಳು ಮಾಂಡೋವಿ. ಅವನು ಆ ದಿನ ಕೊಟ್ಟು ಹೋದ ಪತ್ರದಲ್ಲಿ ಇದ್ದುದಕ್ಕಿಂತ ಹೆಚ್ಚಿನ ವಿವರಗಳು ಅವನ ಬಗ್ಗೆ ಮಾಂಡೋವಿಗೆ ಗೊತ್ತಾಗಿದ್ದವು. ಚಲಪತಿ ಟೆಲಿಗ್ರಾಮು ಹಂಚುವ ಆಳಲ್ಲ, ಆ ಕಚೇರಿಯ ಮುಖ್ಯಸ್ಥನ ಖಾಸ ಶಿಷ್ಯ, ಕೊಳಲು ಚೆನ್ನಾಗಿ ನುಡಿಸುತ್ತಾನೆ, ಯೌವನದಲ್ಲಿ ಎಂದೋ ತಪ್ಪು ಮಾಡಿದ್ದು ಖರೆ ಆದರೂ ಈಗ ಗೌರವದಿಂದ ಬಾಳುತ್ತಿರುವ ಹೆಣ್ಣು ಮಗಳೊಬ್ಬಾಕೆಯ ಮುದ್ದಿನ ಮಗ. ಇವನ ದುಡಿಮೆ ಜೊತೆಗೆ ಸೀತಮ್ಮ ಮಾಡುತ್ತಿದ್ದ ಆಸ್ಪತ್ರೆ ಬಟ್ಟೆಗಳ ವ್ಯಾಪಾರ ಮತ್ತು ಸಣ್ಣಗೆ ನಡೆದೇ ಇದ್ದ ಆಕೆಯ ಬಡ್ಡಿ ವ್ಯಾಪಾರಗಳು ತಾಯಿ ಮಕ್ಕಳಿಬ್ಬರ ಬದುಕಿಗೆ ಸಾಕಾಗುತ್ತವೆ. ಅದೆಲ್ಲ ಸರಿ. ಇಷ್ಟು ಮಾತ್ರಕ್ಕೆ ತಾನು ಚಲಪತಿಯನ್ನ ಪ್ರೀತಿಸಿ ಬಿಡಬೇಕೆ? ಅವನೆಡೆಗೆ ಮೊದಲ ದಿನದಿಂದಲೂ ಒಂದು ತೆರನಾದ ಆಸಕ್ತಿ ಮೊಳೆತದ್ದು ಹೌದಾದರೂ ಪ್ರೇಮವೆಂದರೆ ಅದೇನಾ ಎಂಬ ಪ್ರಶ್ನೆ ಮಾಂಡೋವಿಯಲ್ಲಿತ್ತು. ಅದಕ್ಕಿಂತ ಹೆಚ್ಚಾಗಿ ಅಂದು ಏಕೆ ನಾನು ಅವನಿಂದ ಆ ಪತ್ರವನ್ನು ಇಸಿದುಕೊಂಡೆ ಎಂಬುದು ಅವಳಲ್ಲಿನ ಉತ್ತರವಿಲ್ಲದ ಪ್ರಶ್ನೆಯಾಗಿತ್ತು. ಇರಲಿ, ಪತ್ರ ತೆಗೆದುಕೊಂಡದ್ದಕ್ಕಾಗಿ ಅವಳಿಗೇನು ಪಶ್ಚಾತ್ತಾಪವಾಗಿರಲಿಲ್ಲ. ಆದರೆ ಅದಕ್ಕೆ ಉತ್ತರಿಸಲೇಬೇಕು ಎಂಬ ನಿರಂತರ ತುಡಿತ ಮಾತ್ರ ಮಾಂಡೋವಿಯನ್ನ ಇಬ್ಬಂದಿಗೆ ಈಡು ಮಾಡಿತ್ತು. ಅಪ್ಪನ ಕಣ್ಣು ಸುಮ್ಮನೆ ತನ್ನತ್ತ ತಿರುಗಿದರೂ ಸಾಕು, ಆತ ಪತ್ರದ ಬಗ್ಗೆಯೇ ಪ್ರಶ್ನೆ ಎತ್ತುತ್ತಾನೆ ಎಂಬ ದಿಗಿಲು ಎದೆ ಕದಲಿಸುತ್ತಿತ್ತು. ಕಡೆಗೆ ಊಟಕ್ಕೆ ಕುಳಿತಾಗಲೂ ಮಾಂಡೋವಿ ತಂದೆಯೊಂದಿಗೆ ಮಾತಿಗೆ ಇಳಿಯಲು ಹಿಂಜರಿಯುತ್ತಿದ್ದಳು. ತನ್ನ ಹಿಡಿತದಲ್ಲೇ ಇಲ್ಲದ ಮನಸ್ಸು ಎಲ್ಲಿ ತನಗೆ ಗೊತ್ತಿಲ್ಲದೆ ಬಾಯಿ ಬಿಟ್ಟೀತೋ ಎಂದು ಅಳುಕುತ್ತಿದ್ದಳು. ಮುಕ್ತಾಯಿಯೊಂದಿಗೂ ಅಷ್ಟೇ ಮಾತು ಮೊಟಕಾಗಿದ್ದವು. ಹೊತ್ತಲ್ಲದ ಹೊತ್ತಿನಲ್ಲಿ ಬಚ್ಚಲು ಮನೆ ಸೇರಿಕೊಂಡು ಅಗುಳಿಯಿಟ್ಟು ಮತ್ತೆ ಮತ್ತೆ ಆ ತುಂಡು ಪತ್ರದ ಸಾಲುಗಳನ್ನು ಓದುತ್ತಿದ್ದ ಮಾಂಡೋವಿಗೆ ಪ್ರತಿ ಸಲವೂ ಅದರ ಒಳಗಿನ 61 ಶಬ್ದಗಳು, 390 ಅಕ್ಷರಗಳು, ಈ ತನಕ ಹೇಳಲಾಗದ ಯಾವುದೋ ರಹಸ್ಯವನ್ನ ಹೇಳಬಹುದೇನೋ ಎಂಬ ವಿಚಿತ್ರ ಆಸೆ ಇರುತ್ತಿತ್ತು. ಆದರೆ ಅವಳಿಗೆ ಅರ್ಥವಾದ ಯಾವುದು ಮೊದಲ ಬಾರಿ ಓದಿದಾಗ ಆದುದಕ್ಕಿಂತ ವಿಭಿನ್ನವಾಗೇನಿರಲಿಲ್ಲ. ಅಂದು ಅವನು ಕೊಟ್ಟ ಪತ್ರವನ್ನ ಮುದುರಿ ಎದೆಯ ಮಿದುವಿನ ಒಳಗೆ ಅಡಗಿಸಿಕೊಂಡವಳು ಅವಕಾಶ ಸಿಕ್ಕಿದ್ದೇ ತಡ. ಸ್ನಾನದ ಮನೆಗೆ ಓಡಿ ಅಗುಳಿ ಇಟ್ಟುಕೊಳ್ಳುತ್ತಿದ್ದಾಗ ತನ್ನ ಮಹಾನ್ ಪ್ರೇಮಿ ವೆಂಕಟಾಚಲಪತಿ ವಿಲಕ್ಷಣವಾದ ಸುದೀರ್ಘ ಪತ್ರ ಬರೆದಿರಬಹುದು ಎಂದುಕೊಂಡದ್ದು ಪತ್ರ ಬಿಚ್ಚಿದಾಗ ಕೊಂಚ ನಿರಾಶೆಯಾಗಿತ್ತು. ಆದರೆ 61 ಶಬ್ದಗಳ ಪ್ರತಿ ತಿರುವಿನಲ್ಲೂ ಚಲಪತಿಗೆ ತನ್ನ ಪ್ರೇಮದ ಎಡೆಗಿದ್ದ ದಿಟ್ಟತನ ಕಂಡು ನಿಜಕ್ಕೂ ಗಾಬರಿಗೊಂಡಿದ್ದಳು ಮಾಂಡೋವಿ. ಪತ್ರ ಕೈಗೆ ಬಿದ್ದ ದಿನದಿಂದ ಅದಕ್ಕೆ ಉತ್ತರ ಕೊಡದಿರಲು ಅವಳು ಮಾಡಿದ ಪ್ರಯತ್ನಗಳೆಲ್ಲ ವಿಫಲವಾಗಿದ್ದವು. ನಿತ್ಯದ ಬದುಕು ಹಳಿ ತಪ್ಪಿದಂತಾಯಿತು. ಅವಳು ಎಷ್ಟು ವಿಚಲಿತಳಾಗಿದ್ದಳೆಂದರೆ ತನ್ನ ಕನಲಿಕೆಯ ಕ್ಷಣಗಳಲ್ಲಿ ಎಷ್ಟೋ ಸಲ ಈ ಚಲಪತಿ ಏಕೆ ಇತ್ತೀಚೆಗೆ ಬರುತ್ತಲೇ ಇಲ್ಲ ಎಂದು ಕೇಳಿಕೊಳ್ಳುತ್ತಿದ್ದಳು. ತಾನೇ ಬರದಿರುವಂತೆ ಹೇಳಿದ್ದುದನ್ನ ಮರೆತು ಅವನಿರಲಾಗದ ಜಾಗದಲ್ಲಿ ಅವನನ್ನು ಊಹಿಸಿಕೊಂಡು ರಾತ್ರಿಗಳಲ್ಲಿ ಮಂಚದ ಕಾಲ ಬುಡದಲ್ಲಿ ಅವನು ನಿಂತಂತೆ ಕಲ್ಪಿಸಿಕೊಂಡು ಪ್ರತಿನಿತ್ಯ ಅದೇ ಹುಚ್ಚಾಟದಲ್ಲಿ ಚಲಪತಿಯ ನೆನಪುಗಳೊಂದಿಗೆ ನಲುಗುತ್ತಿದ್ದ ಮಾಂಡೋವಿಗೆ ಈಗ ಅವನು ನಿಚ್ಚಳವಾಗಿ ಎದುರಿಗೆ ಬಂದು ನಿಂತು ನನ್ನ ಪತ್ರಕ್ಕೇನು ಉತ್ತರ ಎಂದು ಕೇಳುತ್ತಿದ್ದಾಗ ಅದೂ ಕೂಡ ತನ್ನ ಭ್ರಮೆಯ ಹುಚ್ಚಾಟವಿರಬೇಕು ಎನಿಸತೊಡಗಿತ್ತು. ಆದರೆ ಮುಕ್ತಾಯಿ ಅವಳೊಬ್ಬಳನ್ನೇ ಬಿಟ್ಟು ನಡೆದಾಗ ಚಲಪತಿಗೆ ಏನು ಹೇಳಬೇಕೋ ತೋಚದೆ ಇಷ್ಟು ದಿನ ಯಾಕೆ ಬರಲಿಲ್ಲ ಅಂದುಬಿಟ್ಟಳು. ಅಂತಹ ಪ್ರಶ್ನೆಯನ್ನ ಎದುರಿಸಲು ಸಿದ್ಧವಾಗಿ ಬರಲು ಚಲಪತಿಗೆ ಕಾರಣವೇ ಇರಲಿಲ್ಲ. ನಿಂತಲ್ಲೇ ಹೆಜ್ಜೆ ತುಳಿದಾಡಿದ. ಅಲ್ಲ, ನನ್ನ ಪತ್ರಕ್ಕೆ ಉತ್ತರ ಯಾಕೆ ಕೊಡ್ಲಿಲ್ಲ?
ಕೊಡೋದು ಹೇಗಂತ ನನಗೆ ಗೊತ್ತಾಗ್ಲಿಲ್ಲ. ಉತ್ತರಿಸಿದವಳ ಕಣ್ಣಲ್ಲಿ ಸತ್ಯವಿತ್ತು. ಕೊಡ್ಬೇಕಾದ್ದು ಮನುಷ್ಯತ್ವ, ಸಿಡುಕಿದ ಚಲಪತಿ. ರಜೆ ಮುಗಿಯೋದರ ಒಳಗೆ. ಭರವಸೆ ಮಾತಾಗಿ ಮೊಳೆದಿತ್ತು ಮತ್ತು ಮಾಂಡೋವಿ ನೀಡಿದ ಭರವಸೆಯನ್ನ ಈಡೇರಿಸಿದಳು. ಮೇ ತಿಂಗಳ ಕೊನೆಯ ಶುಕ್ರವಾರ ಮುಂಜಾನೆ 8ಕ್ಕೆ ಕಚೇರಿಯಲ್ಲಿ ಕೂತು ಪುಸ್ತಕವೊಂದರಲ್ಲಿ ಮುಳುಗಿದ್ದ ಚಲಪತಿ ತನ್ನೆದುರಿನ ಕಿಟಕಿಯಲ್ಲಿ ನಿಂತ ಹೆಂಗಸೊಬ್ಬಳು, ಇಲ್ಲಿಂದ ಪೋಟೋಲಿಗೆ ಒಂದು ಟೆಲಿಗ್ರಾಮ್ ಕಳಿಸೋಕ್ಕೆ ಎಷ್ಟಾಗ್ತದೆ ಎಂದು ಕೇಳಿದಾಗ, ಪೋಟೋಲಿ ಎಂಬ ಊರು ಯಾವ ಗ್ರಹದಲ್ಲಿ ಇದೆ ಎಂಬ ಗೊಂದಲಕ್ಕೆ ಬೀಳೋದಕ್ಕಿಂತ ಹೆಚ್ಚಾಗಿ ಕಿಟಕಿಯ ಆಚೆಗೆ ನಿಂತಿರುವವಳು ಮಾಂಡೋವಿಯ ಸೋದರತ್ತೆ ಮುಕ್ತಾಯಿ ಆಗಿದ್ದಳಲ್ಲ ಎಂಬ ಗಲಿಬಿಲಿಗೆ ಬಿದ್ದಿದ್ದ. ಅವನು ಈ ಊರಿನಿಂದ ಟೆಲಿಗ್ರಾಮು ಯಾವ್ಯಾವ ಊರುಗಳಿಗೆ ಕಳಿಸಬಹುದು ಎಂಬ ಪಟ್ಟಿಯನ್ನ ಹಿಡಿದು ಪೋಟೋಲಿ ಎಂಬ ಹೆಸರು ಹುಡುಕೋದ್ರಲ್ಲಿ ತಲ್ಲೀನನಾಗಿರುವಾಗಲೇ ಯಾವುದೋ ಮಾಯದಲ್ಲಿ ಮುಕ್ತಾಯಿ ಅಲ್ಲಿಂದ ಹೊರಟು ಹೋಗಿದ್ದಳು. ಆದರೆ ಹೋಗುವ ಮುನ್ನ ಕಿಟಕಿಯ ಒಳಗಿನಿಂದ ಸದ್ದಿಲ್ಲದೆ ಒಳಕ್ಕೆ ಕೈಚಾಚಿ ಚಲಪತಿಯ ಮೇಜಿನ ಮೇಲೆ ಕಂದು ಬಣ್ಣದ ಕವರೊಂದನ್ನು ಇರಿಸಿ ಹೋಗಿದ್ದಳು. ಅದಕ್ಕೆ ನವಿರಾಗಿ ಸುತ್ತಿದ್ದ ಒಂದು ಬೆಳ್ಳಿಯ ದಾರ ಮತ್ತು ಕವರಿನ ಮೂಲೆಗೆ ಅಂಟಿಸಲಾಗಿದ್ದ ಗುಲ್ಮೊಹರಿನ ಪಕಳೆಗಳ ಚಿತ್ತಾರ ಕಂಡೊಡನೆ ಚಲಪತಿ ಜೇಕಬ್ ಚಂದ್ರಪ್ಪನ ಮೇಜಿನ ಮೇಲೆ ಖಾಲಿ ಹಾಳೆಯಲ್ಲಿ ಸಹಿ ಮಾಡಿ, ಇದು ರಜೆ ಚೀಟಿ ಎಂದು ಬರೆದಿಟ್ಟು ಹೊರಕ್ಕೆ ಓಡಿದ. ದಾರಿಯಲ್ಲಿ 2 ಬಾರಿ ಎಡವಿ ಬಿದ್ದರೂ ಕೈಯಲ್ಲಿನ ಲಕೋಟೆಯನ್ನ ಮಣ್ಣಿಗೆ ತಾಕಿಸಲಿಲ್ಲ. ಇತ್ತ ಸೀತಮ್ಮ ಅಂಗಡಿಯಲ್ಲಿದ್ದಳು. ಚಲಪತಿ ಅಂಗಳದಲ್ಲಿನ ಮಲ್ಲಿಗೆ ಬಳ್ಳಿಗೆ ಹೊರಗೆ ನಿಂತು ಮಾಂಡೋವಿ ಬರೆದ ಪುಟ್ಟ ಪತ್ರದ ಒಂದೊಂದೇ ಅಕ್ಷರವನ್ನ ಎಷ್ಟೆಷ್ಟು ಬಾರಿ ಓದಿಕೊಂಡನೋ ಅಷ್ಟೆಷ್ಟು ಮಲ್ಲಿಗೆ ಮೊಗ್ಗುಗಳನ್ನ ಕಿತ್ತು ತಿನ್ನತೊಡಗಿದ. ಸಂಜೆ ಹೊತ್ತಿಗೆ ಹುಚ್ಚುಚ್ಚಾಗಿ ವರ್ತಿಸತೊಡಗಿದ ಅವನನ್ನು ಐಲು ಹತ್ತಿದ ಆಕಳ ಕರುವನ್ನು ಹಿಡಿದಂತೆ 2 ಕಿವಿ ಹಿಡಿದು 1.5 ಒಳಲಿನಷ್ಟು ಔಡಲೆಣ್ಣೆ ಕುಡಿಸಿದಳು ಸೀತಮ್ಮ. ಇಲ್ಲದಿದ್ದರೆ ಮರುದಿನ ಚಲಪತಿಗೆ ಪ್ರವರ್ತನೆ ಆಗುವ ಯಾವ ಸಾಧ್ಯತೆಗಳೂ ಇರಲಿಲ್ಲ. ಹಾಗೆ ಅವರಿಬ್ಬರೂ ಒಂದು ಮಾರಣಾಂತಿಕವಾದ ಪ್ರೇಮದೊಳಕ್ಕೆ ಇಳಿಬಿದ್ದಿದ್ದರು. ಆ ವರ್ಷವಿಡೀ ಅವರು ಪರಸ್ಪರರ ಬಗ್ಗೆ ಯೋಚಿಸುವುದರ ಹೊರತು ಮತ್ತೇನೂ ಮಾಡಲಿಲ್ಲ. ಪತ್ರಗಳ ಹೊರತು ಅವರು ಮತ್ಯಾರಿಗೂ ಕಾಯಲಿಲ್ಲ. ಆದರೆ ಮುಂದೆ ಅರ್ಧ ಶತಮಾನದ ಕಾಲ ಅವರಿಬ್ಬರೂ ಒಂದೇ ಒಂದು ಸಲವೂ ಏಕಾಂತದಲ್ಲಿ ಭೇಟಿಯಾಗಿ ದನಿ ತೆಗೆದು ಒಮ್ಮೆಯೂ ಮಾತನಾಡಲಿಲ್ಲ. ಮುಂದೇನಾಯ್ತು ಕೇಳೋಣ.